ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆರ್ಕೆ ಕುಂದಾಪುರ. ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಿರುವುದು ಭದ್ರಾ ನದಿಯ ಮೇಲಿರುವ ಕುದುರೆಮುಖದ ಸುಂದರವಾದ ಸ್ಥಳದಲ್ಲಿ ನೆಲೆಸಿರುವ ಬೈನೆಕಾಡು ಹೋಮ್ ಸ್ಟೇ. ಹೌದು, ಇದು ಖಂಡಿತವಾಗಿಯೂ ನಿಮ್ಮ ಮುಖದಲ್ಲಿ ನಗುವನ್ನು ಮೂಡಿಸುತ್ತದೆ. ಚಿಕ್ಕಮಗಳೂರಿನಲ್ಲಿ ನೀವು ಯಾವುದಾದ್ರೂ ಒಂದು ಅತ್ಯುತ್ತಮ ಹೋಮ್ ಸ್ಟೇಯನ್ನು ಹುಡುಕ್ತಾ ಇದ್ದರೆ ನಿಮಗೆ ಈ ಬೈನೆಕಾಡು ಹೋಮ್ ಸ್ಟೇ ತುಂಬ ಸೂಪರ್ ಆಗಿರುತ್ತೆ. ಇದರಲ್ಲಿ ನಾನು ಒಂದಿನ ತಂಗಿದ್ದೆ. ಆ ಅನುಭವಗಳೇ ಬೇರೆ. ನಿಮಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿಗಾಗಿರ್ಬೋದು, ಏನಂದರೆ ಕ್ರಿಕೆಟ್ ಆಡ್ಬೋದು, ಸ್ಯಾಟಲ್ ಆಡ್ಬೋದು, ಬ್ಯಾಡ್ಮಿಂಟನ್ ಆಡ್ಬೋದು, ಮತ್ತು ಹಾಗೆ ಮಕ್ಕಳಿಗೆಲ್ಲ ತುಂಬ ಗೇಮ್ಸ್ ಆ್ಯಕ್ಟಿವಿಟೀಸ್ ಇದೆ. ಸ್ವಿಮ್ಮಿಂಗ್ ಪೂಲು ಸಹ ಇದೆ. ಫುಡ್ಡಂತೂ ಸೂಪರ್ ಇದೆ. ಮಲ್ಕೊಳ್ಳಿಕ್ಕಂತೂ ಜಾಗ ಉಂಟಲ್ಲ, ಫುಲ್ಲು ಮರದಿಂದನೇ ಮಾಡಿದಂಥ ಕಾಟೇಜ್ಗಳು ನಿಮ್ಮನ್ನು ಬಹಳ ಆಕರ್ಷಿಸ್ತವೆ. ಈ ಕಾಟೇಜ್ಗಳು ಏನಂತ ಹೇಳಿದರೆ, ಒಂಥರ ನಿಮಗೆ ಯಾವುದಾದ್ರೂ ಋಷಿಮನಿಗಳಿಗೆ ಜಾಗಕ್ಕೆ ಹೋದಾಗ ಚಿಕ್ಕ ಚಿಕ್ಕ ಕುಟೀರಗಳಿರುತ್ತಲ್ಲ, ಅದೇ ರೀತಿ ನಿಮಗೆ ಕುಟೀರಗಳನ್ನು ಕೊಡ್ತಾರೆ. ಇದರಲ್ಲೂ ನಿಮ್ಗೆ ಎ ಸಿ ಇರುತ್ತಲ್ಲ, ಎ ಸಿನೂ ಅಷ್ಟು ಕೋಲ್ಡ್ ಆಗೋಲ್ಲ. ನ್ಯಾಚುರಲ್ ಒಂದು ವೆದರ್ ಇರುತ್ತಲ್ಲ, ಸೂಪರ್ ಆಗಿರುತ್ತೆ. ನೀವೆಲ್ಲಾದರೂ ಕುದುರೆಮುಖ, ಕಳಸ, ಸಂಸೆ ಟೀ ಎಸ್ಟೇಟ್ ಇದೆ, ಕಡೆಗೆ ಕಲಶೇಶ್ವರ ದೇವಸ್ಥಾನ, ವಸಿಷ್ಠ ತೀರ್ಥ, ಅಂಬಾ ತೀರ್ಥ, ಇವೆಲ್ಲ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬೇಕಿದ್ರೆ ನೀವು ಈ ರೆಸಾರ್ಟಲ್ಲಿ ಒಂದು ದಿನ ತಂಗ್ಬೋದು. ಇದು ಜಾಸ್ತಿ ಕಾಸ್ಟು ಆಗಿರಲ್ಲ, ಕಡಿಮೆ ರೇಟಿಗೆ ನಿಮಗೆ ಅತ್ಯುತ್ತಮ ರೆಸಾರ್ಟ್ ಅಂತ ಹೇಳಲಿಕ್ಕೆ ನಾನು ಇದ್ರ ಮೂಲಕ ಇಷ್ಟಪಡ್ತಿದ್ದೇನೆ. ನಾನು ಇದರ ಪ್ರಮೋಷನ್ ಏನು ಮಾಡ್ತಾ ಇಲ್ಲ. ನಾನು ಹೋದಾಗ ನನಗಾದ ಅನುಭವವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೇನೆ. ಬನ್ನಿ, ರೆಸಾರ್ಟ್ನ ಸಂಪೂರ್ಣ ವಿಡಿಯೋವನ್ನು ನೋಡ್ಕೊಂಡು ಬರೋಣ.
ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೆ ಇರಲಿ.